ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಥಿಯೇಟ್ರಿಗೆ ತರೋ ಗಂಟೆ ಎಷ್ಟು ಕಷ್ಟ ಅದೇ ಎಷ್ಟು ಶ್ರಮ ಅದೇ ದೊಡ್ಡ ದೊಡ್ಡ ಸಿನಿಮಾಗಳಿರ್ತವೆ, ಆ ಡೇಟ್ಗಳು ನೋಡ್ಕೋಬೇಕು, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಇಷ್ಟೆಲ್ಲ ಇದ್ರ ಮಧ್ಯದಲ್ಲಿ ನಮ್ಮ ಸಿನಿಮಾ, ನಮ್ಮ ಗ್ರಾಮೀಣ ಸಿನಿಮಾ ಒಪ್ಕೋತಾರೋ ಅನ್ನೋ ಭಯ ಇರಬೇಕಾಗಿತ್ತು ನಮಗೆ. ಆದರೆ ಯಾವಾಗ ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ, 100% ಧೈರ್ಯವಾಗಿ ಬಂದು ಹೆಂಗಾದ್ರೂ ಇರಲಿ ಏನಾದರೂ ಆಗಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬಂತು. ಫಸ್ಟು ನೆನ್ನೆ ಏನೋ ಬೆಂಗಳೂರಲ್ಲಿ ನಾವು ಪ್ರೀಮಿಯರ್ ಶೋ ಇಟ್ಟಿದ್ದೋ, ಇವತ್ತು ಮೈಸೂರಲ್ಲಿ ಏನು ಇಟ್ಟಿದ್ದೀವಿ, 2 ದಿನದ ನಾವು ಆಲ್ರೆಡಿ ಗೆದ್ದುಬಿಟ್ಟಿದ್ದೀವಿ ಅನ್ನಿಸ್ತಾ ಇದೆ. ಅಷ್ಟು ಖುಷಿ ಆಯ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ತುಂಬ ಖುಷಿ ಆಯಿತು. ನಾವು ಇಷ್ಟು ದಿನ ಮಾಡಿದ ಕೆಲಸಕ್ಕೆ ಇಲ್ಲಿ ಕೊಡ್ತಾ ಇರೋ ಜನರ ರೆಸ್ಪಾನ್ಸೇ ನಮಗೆ ತುಂಬ ದೊಡ್ಡದು. ಸಿನಿಮಾಗೆ ಬಂದಾಗ ಹಿಂಗೆ ಮಾಡಬೇಕು ಅಂತ ಬಂದಾಗ ಕಂಟೆಂಟ್ಗಳು ಮಾಡ್ತಿದ್ದೆ, ಕ್ರಿಯೇಟ್ ಮಾಡ್ತಿದ್ದೆ, ಸುಮಾರು 100 ವೀಡಿಯೋಗಳು ಮಾಡ್ತಿದ್ದೆ. ದಿನ ಹೇಳ್ತು ಅಂದರೆ ಕಂಟೆಂಟ್ ಮಾಡ್ತಿದ್ವಿ. ಆಗ ಸಡನ್ನಾಗಿ ಒಂದು ಬ್ರೇಕ್ ಇದು 2 ವರ್ಷದಿಂದ 1.5 ವರ್ಷದಿಂದ ಎಲ್ಲನೂ ಅಡ್ಡ ಹಾಕಿ ಅದನ್ನು ಮುಗಿಸಿ ನಿಲ್ಲಿಸಿ, ಇದು ದೊಡ್ಡ ಶೇಡ್ ಬೇಕು ಸಿನಿಮಾಗೆ, ಒಂದು ಒಳ್ಳೆ ನೋಡಿ ಮಾತ್ರ ಇವ್ರ ಕ್ಯಾರೆಕ್ಟರ್ ಕ್ರೇಜಿ ಇದೆ ಬ್ರೋ. ಬಾಯ್ಸ್ ಬನ್ನಿ, ಇವ್ರ ಮೇಲೆ ಲವ್ ಆಗೋಗುತ್ತೆ ನಿಮ್ಗೆ. ಕ್ರೇಜಿ ಆದ್ರೂ ಇವರಷ್ಟು ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಗ್ದವ್ರು. ಆಕ್ಚುಲಿ ನನಗೆ ಇನ್ನೊಂದು ಖುಷಿ ಆದ ಏನ್ ಗೊತ್ತಾ, ಲಾಸ್ಟ್ ಬೆಂಚ್ನವರು ಕ್ವಾಟ್ಲೆ ನನ್ನ ಮಕ್ಕಳು, ಆದ್ರೆ ನೀವು ಫಸ್ಟ್ ಬೆಂಚಲ್ಲಿ ಕೂತಿರೋರೆ ಕ್ವಾಟ್ಲೆ ನನ್ನ ಮಕ್ಕಳು ಅಲ್ವಾ? ಥ್ಯಾಂಕ್ ಯು ಎಲ್ಲ ಅಷ್ಟು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ 100% ಜನನ ಗೆಲ್ಸ್ಕೊಡಿ. ಸೂಪರ್ ಬ್ರೋ, ಸಕ್ಕತ್ ಯಾಕೆ ಮಾಡಿದ್ದಾರೆ, ಸಕ್ಕತ್ ಮಜಾ. ಆ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಇದೆಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಒಳಗಡೆ ಹಿಡಿಬೇಕಂದ್ರೆ ಯಾಕಡ ಅಂತೆಲ್ಲ ಮಾತಾಡೋಕೆ ಇಟ್ಸ್ ನಾಟ್ ದಟ್ ಈಸಿ, ನಮ್ಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಬಟ್ ಸಕ್ಕತ್ತಾಗಿ ಆ ಕ್ಯಾರೆಕ್ಟರ್ ಒಳಗಡೆ ಇಳಿದು ಸಕ್ಕ ಯಾಕೆ ಮಾಡಿದ್ದಾರೆ ಬ್ರೋ. ಆಲ್ ದ ಬೆಸ್ಟ್ ಬ್ರೋ. ಬನ್ನಿ ಬಾಯ್ಸ್ ಎಲ್ಲ. ಪಾಲಕ್ ಅವ್ರದಾ ಏಯ್ ಕುಡ್ದಾಗ್ಲೇ ಎಲ್ರು ಕರೆಕ್ಟಾಗಿ ಕೆಲಸ ಮಾಡೋದು ನೆನ್ಪಿಟ್ಕೊಳ್ಳಿ. ಸೂಪರ್. ನೋಡಿದ್ರಲ್ಲ ಎಷ್ಟು ನೀಟಾಗಿ ಮೆಸೇಜ್ ಮಾಡಿದ್ದೀನಿ ನಾನು, ಎಷ್ಟು ನೀಟಾಗಿ ಇದು ಮಾಡಿದ್ದೀನಿ ಆಯ್ತಾ? ಅಲ್ಲ ಏನು ಒಂದೇ ಎಫೆಕ್ಟ್ ಕೊಡ್ತಿದ್ದೆ, ಬೇರೆ ಸಿನಿಮಾ ನೋಡ್ಲಿ ಎಲ್ಲ ಬಿಟ್ಕೊಟ್ಬಿಟ್ರೆ ಆಮೇಲೆ ನೋಡಿದ್ರೆ ಇಲ್ಲ ಮಜಾ ತಗೊಂಡು ಕೊಡೋಕೆ ಇಷ್ಟ ಇಲ್ಲ. ಬನ್ನಿ ನೋಡಿ ಮಜಾ ಮಾಡ್ರೋ ಬಾಯ್ಸ್ ಎಲ್ಲ, ಬನ್ನಿ ಗ್ಯಾಂಗ್ ಜೊತೆ ಬನ್ನಿ, ಕ್ವಾಟ್ಲೆ ಮಸ್ತ್ ಮಜಾ ಮಾಡಿ. ಆಕ್ಚುಲಿ ಇದು ನಂದಲ್ಲ ಇಂಟರ್ವ್ಯೂ, ಆಡಿಯನ್ಸ್ ಇಂಟರ್ವ್ಯೂ. ಸಿಕ್ಕಾಪಟ್ಟೆ ಸಖತ ಮಾತಾಡಿದ್ರು, ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು ಬ್ರೋ. ನಿಮ್ಮನ್ನು ನೋಡಿ ಜನ ಬರ್ತಾರೆ, 100% ಬರ್ತಾರೆ. ಯಾಕಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ, ಅಷ್ಟು ಖುಷಿಯಾಗಿದ್ದೀರಾ. ಎಸ್ ಬ್ರೋ. ಇಷ್ಟ ಆಯ್ತಾ? ಸಕ್ಕತ್ ಬ್ರೋ, ಸಕ್ಕತ್. ಥ್ಯಾಂಕ್ ಯು ಸಕ್ಕತ್. ಆಲ್ ದ ಬೆಸ್ಟ್ ಬ್ರೋ. ನಿಮ್ಮೆಲ್ಲರಿಗೂ ಕ್ರೇಜಿ. ಥ್ಯಾಂಕ್ ಯು ಕ್ರೇಜಿ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಒಳ್ಳೆ ಟ್ಯಾಲೆಂಟ್. ಥ್ಯಾಂಕ್ ಯು ಬ್ರೋ. ನಿಮ್ಮೆಲ್ಲರಿಗೂ ಕೈ ಮುಗಲ್ಲ. ಜೂನಿಯರ್ ಚಿಕ್ಕಣ್ಣ ಅಂದ್ರೂ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು. ನಮಗೆ ಕಿರಾತಕ 2 ಮತ್ತೆ ಗ್ಯಾಪ್ನ ಆಗುತ್ತೆ, ಆ ಥರ ಕ್ಯಾರೆಕ್ಟರ್ ಆಗುತ್ತೆ. ಒಟ್ಟಿನಲ್ಲಿ ಚಿಕ್ಕಣ್ಣನ ಕ್ಯಾರೆಕ್ಟರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಸೂಪರ್ ಬ್ರೋ, ಒಳ್ಳೆ ನೋಡಿದ್ರಲ್ಲ ಇಂಟರ್ವ್ಯೂಗೆ ನಾನು ಕೊಡಬೇಕು ಅಂತ ಬಂದರು, ಅವ್ರು ಅಷ್ಟು ಮಧ್ಯದಲ್ಲಿ ಬಂದು ಅಷ್ಟು ಚೆನ್ನಾಗಿ ಮಾತಾಡ್ತವ್ರೆ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಆಗೋದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಂಡಿರ್ಬೋದು. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂದರೆ, ದಯವಿಟ್ಟು ಬಂದು ಸಿನಿಮಾ ನೋಡ್ರಿ. ಒಬ್ಬೊಬ್ರಿಗೆ ಹೇಳ್ರಿ, ಒಬ್ಬರು 10 ಜನಕ್ಕೆ ಕೇಳ್ತಾರೆ, 10 ಜನ 100 ಜನ ಕೇಳ್ತಾರೆ, ಪಕ್ಕ ನಮ್ಮ ಸಿನಿಮಾ ಗೆಲ್ತದೆ 100%. ಈ ಪ್ರೀಮಿಯರ್ ಶೋಲೇ ಇಷ್ಟೊಂದು ಖುಷಿ ಆಯ್ತಾ ಇದೆ. ಆಲ್ರೆಡಿ ಸಿನಿಮಾ ಗೆದ್ದದೆ, ನಾನು ಆವಾಗಲೇ ಹೇಳ್ದಂಗೆ ಸಿನಿಮಾ ಗೆದ್ದದೆ ಅನ್ನೋ ಖುಷಿ ನಮ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಇನ್ನು ಮಾಡಬೇಕಾಗಿರೋದು ಅಷ್ಟೇ, ನಮಗೆ ಜನ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಬ್ರೋ.